ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಅನ್ಬಾಕ್ಸ್ ಮಾಡಲಿಕ್ಕೆ ಹೋಗ್ತಾ ಇರೋದು ಆಕ್ಟರ್ನ ಮಿನಿ UPS ಅನ್ನು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಡನ್ನಾಗಿ ಪವರ್ ಔಟೇಜ್ ಆದರೆ ಏನಾಗುತ್ತೆ, ನಿಮ್ಮ ಇಂಟರ್ನೆಟ್ ಆಫ್ ಆಗುತ್ತೆ ಅಲ್ವಾ. ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಇದು ಎಫೆಕ್ಟಿವ್ ಆಗಿ ರಿಸಾಲ್ವ್ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಇನ್ವರ್ಟರ್ ಇದ್ದರೆ ಅದು ಬ್ಯಾಕಪ್ ಕೊಡುತ್ತೆ. ಒಂದು ವೇಳೆ ಇನ್ವರ್ಟರ್ ಇಲ್ಲದಿದ್ದರೆ ಸಡನ್ನಾಗಿ ಪವರ್ ಹೋಗುತ್ತೆ, ನಿಮ್ಮ ಇಂಟರ್ನೆಟ್ ಕೂಡ ಡೌನ್ ಆಗುತ್ತೆ, ಅದು ಮತ್ತೆ ಪುನಃ ಬೂಟಪ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಹಾಗೆ ನೀವು ಇಂಟರ್ನೆಟ್ ಕನೆಕ್ಷನ್ ಆನ್ ಮಾಡಿ ನಿಮ್ಮ ಎಲ್ಲ ಡಿವೈಸ್ ಕನೆಕ್ಟ್ ಆಗಲಿಕ್ಕೂ ಟೈಮ್ ತೊಗೊಳುತ್ತಲ್ವ. ಆ ಪ್ರಾಬ್ಲಮನ್ನು ಈ ಮಿನಿ UPS ಎಫೆಕ್ಟಿವ್ ಆಗಿ ರಿಸಾಲ್ವ್ ಮಾಡುತ್ತೆ. ಇದು ಯಾವುದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ಮಾಡೆಮ್ಗೆ, ಅದೇ ರೀತಿಯಾಗಿ ಇಂಟರ್ನೆಟ್ ರೌಟರ್ಗೆ, ಆಮೇಲೆ ನಾವು ಸೆಟ್ ಟಾಪ್ ಬಾಕ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಇದರ ಸ್ಪೆಸಿಫಿಕೇಷನ್ ನೋಡೋದಾದರೆ 2000 mAh ಬ್ಯಾಟ್ರಿ ಇರುವಂಥದ್ದು, ಅದು ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿರೋವಂಥದ್ದು. ನಿಮ್ಮದು ಆಲ್ಮೋಸ್ಟ್ 4 hours ಬ್ಯಾಕಪ್ ಕೊಡುತ್ತಂತ ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಾಡೆಮ್ ಅಥವಾ ರೌಟರ್ ಎಷ್ಟು ವೋಲ್ಟ್ ಪವರಲ್ಲಿ ರನ್ ಆಗ್ತಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಅದು 12 volt ಆಗಿದ್ದರೆ ನೀವು ಔಟರ್ ಇದರಲ್ಲಿ ಬೇರೆ ಬೇರೆ ಥರದಂತಹ ಮಾಡೆಲ್ ಇದೆ, ಅಂದರೆ 12 volt 22 volt ಅಂತ ಇದೆ. ಅದು ನಿಮ್ಗೆ ಯಾವ ಥರ ಬೇಕು ಅದನ್ನು ನೀವು ಪಿಕ್ ಮಾಡ್ಕೊಳ್ಳಿ. ಓಕೆ, ಈಗ ಅನ್ಬಾಕ್ಸ್ ಮಾಡೋಣ. ಸೊ ಬೇಸಿಕಲಿ ನಾನು ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ, ನಾನು ಬೆಂಗಳೂರಲ್ಲಿ ಇರೋದ್ರಿಂದ, ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಸಡನ್ನಾಗಿ ಪವರ್ ಹೋಗುತ್ತೆ. ಬೇಗ ಬಂದರೂ ಕೂಡ ಮೇ ಬಿ 1 or 2 hours ಹಾಗೆ ಕೆಲವೊಮ್ಮೆ ಟೈಮ್ ತೊಗೊಳುತ್ತೆ, ಆರ್ ವಿದಿನ್ 5 minutes ಅದು ಪವರ್ ಹೋಗಿ ಬರುತ್ತೆ. ಈಗ ನಾನೇನಾದರೂ ಲೈವ್ ಆಗಿ ಮೀಟಿಂಗಲ್ಲಿದ್ದರೆ ಅಥವಾ ಏನಾದರೂ ಲೈವ್ ಕ್ಲಾಸಸ್ ನೋಡ್ತಾ ಇದ್ದರೆ ಏನಾಗುತ್ತೆ, ಸಡನ್ನಾಗಿ ಪವರ್ ಹೋಗುತ್ತಲ್ವ. ಅಂದರೆ ನಮ್ಮದು ಮಾಡೆಮ್ ಆಫ್ ಆದರೆ ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಬ್ಯಾಕಪ್ ಇದ್ದರೂ ಕೂಡ ನಮಗೆ ಕ್ಲಾಸ್ ಕೇಳಲಿಕ್ಕೆ ಆಗೋದಿಲ್ಲ, ಅಥವಾ ನಮಗೆ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಆ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ತುಂಬಾ ಎಫೆಕ್ಟಿವ್ ರಿಸಾಲ್ವ್ ಮಾಡಿದೆ. ಅಂದರೆ ನನಗೊಂದು ತುಂಬಾ ಹೆಲ್ಪ್ ಆಗಿದೆ. ಆದರೆ ನನಗೆ ಇದನ್ನು ಪರ್ಚೇಸ್ ಮಾಡಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ನಿಮ್ಮದು ಇನ್ವರ್ಟರ್ ಇದ್ದರೆ ಬೇಡ ಬಿಡಿ, ಇದ್ರದ್ದು ಅವಶ್ಯಕತೆ ನಿಮಗೆ ಬೀಳುವುದಿಲ್ಲ. ಬಟ್ ತೊಗೊಂಡ್ರೆ ಒಳ್ಳೆಯದು. ಸಮ್ಟೈಮ್ಸ್ ಇನ್ವರ್ಟರ್ ಕೂಡ ಡ್ರೈನ್ ಆಗುತ್ತೆ ಅಲ್ವಾ. 4 hours ಬ್ಯಾಕಪ್ ಕೊಡುತ್ತೆ. 4 hours ಕೊಡಿದ್ರೆ ಅಟ್ಲೀಸ್ಟ್ 3 hours ಬ್ಯಾಕಪ್ಪನ್ನು ಕೊಡುತ್ತೆ. ಈ ಪರ್ಟಿಕ್ಯುಲರ್ ಬಾಕ್ಸ್ ನಮ್ಗೆ ಏನು ಸಿಗ್ತಾಯಿದೆ ಅಂತ ನೋಡೋದಾದರೆ, ನಿಮಗೊಂದು UPS ಸಿಗ್ತಾಯಿದೆ, ಅದರ ರೀತಿಯಾಗಿ ಕನ್ವರ್ಟರ್ ಪಿನ್ ಸಿಗ್ತಾಯಿದೆ. ಅಂದರೆ ನೀವು ನಿಮ್ಮ ವೈಫೈ ರೌಟರ್ ಅಥವಾ ಮಾಡೆಮ್ಗೆ ನೀವು ಕನೆಕ್ಷನ್ ಏನು ಕೊಟ್ಟಿರ್ತೀರಿ ನೋಡಿ, ಅದರಲ್ಲೊಂದು ಅಡಾಪ್ಟರ್ ಇರುತ್ತಲ್ವ, ಆ ಪಿನ್ ಏನಾದರೂ ಈ UPSಗೆ ಸಪೋರ್ಟ್ ಆಗದಿದ್ದರೆ ಅದನ್ನು ನೀವು ಈ ಕನ್ವರ್ಟರ್ನ ಥ್ರೂ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲೊಂದು ಸ್ವಿಚ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದನ್ನು ಒತ್ತಿದರೆ ನಿಮಗೆ ಪವರ್ ಆನ್ ಆಗುತ್ತೆ. ತುಂಬಾ ಲೈಟ್ ವೆಯ್ಟ್ ಆಗಿರುವಂತಹದ್ದು ಇದು, ಯಾಕಂದರೆ ಜಸ್ಟ್ ಒಂದು 2000 mAh ಬ್ಯಾಟ್ರಿ ಇರೋದು, ಇದರೊಳಗೆ ಜಾಸ್ತಿ ವೆಯ್ಟ್ ಬರಲ್ಲ. ಅಂದಾಗಿ ಇದರಲ್ಲಿ ನಿಮಗೆ 12 month ವಾರಂಟಿ ಕೂಡ ಸಿಗ್ತಾ ಇದೆ, ಒಂದು ಒಳ್ಳೆಯ ವಿಷಯ. ಸೊ ಈ ಕನೆಕ್ಷನ್ ಕೊಡುವ, ಈ ಬ್ಲ್ಯಾಕ್ ಕಲರದ್ದು ಪೋರ್ಟ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ನೀವು ನಿಮ್ಮ ಅಡಾಪ್ಟರಿಂದ ಡೈರೆಕ್ಟಾಗಿ ಕನೆಕ್ಷನನ್ನು ಕೊಡ್ಕೋಬೇಕು. ಇದು ಪಿನ್ ಯೂಶ್ವಲಿ ಡೈರೆಕ್ಟಾಗಿ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ಮಾಡೋದಿದ್ದರೆ ಅಡಾಪ್ಟರ್ ಪಿನ್ ಥ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ಈ ವೈರನ್ನು ನೀವು ನಿಮ್ಮ ಮಾಡೆಮ್ಗೆ ಅಥವಾ ರೌಟರ್ಗೆ ಕನೆಕ್ಷನ್ ಕೊಡ್ಕೋಬೇಕು. ಸೊ ನಾನು ಕನೆಕ್ಷನ್ ಕೊಟ್ಟಿದ್ದೇನೆ ಆಲ್ರೆಡಿ. ನಂತರ ನೀವು ಸ್ವಿಚ್ ಆನ್ ಮಾಡ್ಕೋಬೇಕು. ಸ್ವಿಚ್ ಆನ್ ಮಾಡ್ಕೊಂಡ್ಮೇಲೆ ನೀವು UPS ಇದ್ದು ಸ್ವಿಚ್ ಕೂಡ ಆನ್ ಮಾಡ್ಕೊಳ್ಳಿ. ಅಂದರೆ ಲೈಟ್ ಬಂದರೆ ಪವರ್ ಸಪ್ಲೈ ಆನ್ ಆಗಿದೆ ಅಂತ ಅರ್ಥ. ಇವಾಗ ಆ್ಯಕ್ಚುಲಿ ಪವರ್ ಸಪ್ಲೈ ಆಗ್ತಾ ಉಂಟು. ಇನ್ ಕೇಸ್ ನೀವು ಅದನ್ನು ಆಫ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಅಂತ ಪವರ್ ಸಪ್ಲೈ ಆಗಲ್ಲ. ಯೂಶ್ವಲಿ ನಾರ್ಮಲ್ ಸ್ವಿಚ್ ಆದರೆ ಟರ್ನ್ ಆಫ್ ಆಗುತ್ತೆ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.